ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಮಕ್ಕಳುಗಳಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆ 2026ಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಪ್ರಮುಖ ಮಾಹಿತಿ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಈ ಬಾರಿ ಪಾಸಿಂಗ್ ಮಾರ್ಕ್ಸ್ನಲ್ಲಿ ಅಭ್ಯರ್ಥಿಗಳಿಗೆ ಮಹತ್ವದ ಬದಲಾವಣೆ ಕೂಡ ಆಗಿರುವಂಥದ್ದಾಗಿರುತ್ತೆ. SLC ವಿದ್ಯಾರ್ಥಿಗಳು ಆಗಿದ್ದಾವೆ. ಬಟ್ ಕೆಲವೊಂದು ಅಭ್ಯರ್ಥಿಗಳು ತಪ್ಪುಗಳನ್ನು ತಿಳ್ಕೊಂತಿದ್ದಾರೆ ಅಂತ ಹೇಳ್ಬೋದು. SLC ವಿದ್ಯಾರ್ಥಿಗಳಿಗೆ ಇರೋ ರೀತಿಯಲ್ಲ ಈ ಅಭ್ಯರ್ಥಿಗಳು ಇದೇನು ಹಾಗೆ ಅಂತ ಅನ್ಕೊಂತಿದ್ದಾರೆ. ಅಭ್ಯರ್ಥಿಗಳಿಗಾಗಿದ್ರೆ ಎಷ್ಟು ಮಾರ್ಕ್ಸ್ ಕಡ್ಡಾಯ ಇರುತ್ತೆ. PUC ಅಭ್ಯರ್ಥಿಗಳಿಗೆ ಕಡ್ಡಾಯ ಮಾರ್ಕ್ಸ್ ಅನ್ನು ಕೂಡ ಇಲಾಖೆಯವರು ನಿಗದಿ ಮಾಡಿ ಆದೇಶನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇವರು ಸೆಕೆಂಡ್ PUC ಅಭ್ಯರ್ಥಿಗಳಿಗೆ ಇಂತಿಷ್ಟು ಅಂಕ ಇಂತಿಷ್ಟು ವಿಷಯದಲ್ಲಿ ಬರಲೇಬೇಕಿರುತ್ತೆ. ಅದು ಬಂದ್ರೆ ಮಾತ್ರ ಅಭ್ಯರ್ಥಿನ ಪಾಸ್ ಅಂತ ಪರಿಗಣಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಏನು ಎತ್ತ ಕಂಪ್ಲೀಟ್ ಮಾಹಿತಿ ಬಿಡೋದು ತಿಳ್ಕೊಂತಾರೆ. ಹೆಚ್ಚುವರಿ ಒಂದು ಸೆಕೆಂಡ್ PUC ಎಕ್ಸಾಮ್ ಆಗಿರ್ಬೋದು, ವಾರ್ಷಿಕ ಪರೀಕ್ಷೆ 1, 2, 3 ಮತ್ತು ಇತರೆ ಒಂದು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಇತರೆ ಮಾಹಿತಿಗಳು ಯಾವ ಥರ ಸ್ಟಡಿ ಮಾಡಬೇಕು ಪ್ರತಿಯೊಂದು ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. 2020-2022 ಸಾಲಿನಿಂದ ಪರೀಕ್ಷೆಗೆ ಹಾಜರಾಗುವ ಹೊಸ ಮತ್ತೆ ಅಂದ್ರೆ ಫ್ರೆಷರ್ಸ್, ರಿಪೀಟರ್ಸ್, ಪ್ರೈವೇಟ್ ಅಭ್ಯರ್ಥಿಗಳು ಏನಿದೆಲ್ಲ ಈ ಕೆಳಗಂಡ ಕನಿಷ್ಠ ಉತ್ತೀರ್ಣ ಅಂಕ ಅವರಿಗೆ ಕಡ್ಡಾಯ ಇರುತ್ತೆ ಅಂತ ಮಾಹಿತಿನ ಇಲಾಖೆ ಕೊಟ್ಟಿರುವಂತದ್ದಾಗಿರುತ್ತೆ. ಇಲ್ಲಿ ಅಭ್ಯರ್ಥಿಗಳು ಗಮನಿಸಬಹುದಾಗಿರುತ್ತೆ. ಪ್ರಾಯೋಗಿಕ ಪರೀಕ್ಷೆ ಇಲ್ಲದ ವಿಷಯಗಳಿಗೆ ಲಿಖಿತ ಪರೀಕ್ಷೆಯನ್ನು ಹಾಗೂ ಕನಿಷ್ಠ ಉತ್ತೀರ್ಣ ಶೇಕಡಾವಾರು ಪ್ರಮಾಣವನ್ನು ಕೆಳಕಂಡಂತೆ ನಿಗದಿಪಡಿಸಲಾಗಿದೆ ಅಂತ. ಪ್ರಾಯೋಗಿಕ ಪರೀಕ್ಷೆ ಇಲ್ಲದ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳಿಗೆ. ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಇಲ್ಲದೇ ಇರುವಂಥ ಅಭ್ಯರ್ಥಿಗಳು ಇದೆಲ್ಲ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಲ್ಲಿ ಬಹುತೇಕರು ಅವರಿಗೆ ಪ್ರಾಯೋಗಿಕ ಪರೀಕ್ಷೆ ಇಲ್ಲದ ಭಾಷಾ ಮತ್ತು ಐಚ್ಛಿಕ ವಿಷಯಗಳಿಗೆ ಕರ್ನಾಟಕ ಸಂಗೀತ ಹಾಗೂ ಹಿಂದೂಸ್ತಾನಿ ಸಂಗೀತ ವಿಷಯವನ್ನು ಹೊರತುಪಡಿಸಿ ಅಂತ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಪ್ರಕಟಿಸಿರತಕ್ಕಂಥ ಪಠ್ಯವಸ್ತು ಆಧರಿಸಿ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ 80 ಮಾರ್ಕ್ಸ್ಗೆ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ ಬರೀತಾರೆ ಹಾಗೂ 20 ಅಂಕಗಳನ್ನು ಆಂತರಿಕ ಮೌಲ್ಯಮಾಪನಕ್ಕೆ ನಿಗದಿಪಡಿಸಿದ್ದಾರೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇದರಲ್ಲಿ ಆಂತರಿಕ ಮೌಲ್ಯಮಾಪನ ಇಂಟರ್ನಲ್ ಮಾರ್ಕ್ಸ್ ಏನಿರುತ್ತಲ್ಲ 20 ಮಾರ್ಕ್ಸ್ಗೆ ಅಭ್ಯರ್ಥಿಗಳಿಗೆ, ಆರ್ಟ್ಸ್ ಅಭ್ಯರ್ಥಿಗಳು, ಕಾಮರ್ಸ್ ಅಭ್ಯರ್ಥಿಗಳಿಗೆ ಅದರಲ್ಲಿ ಬಹುತೇಕ ಅಭ್ಯರ್ಥಿಗಳಿಗೆ 20 ಅಂಕಕ್ಕೆ ಇನ್ನು ಯಾವುದೇ ಕನಿಷ್ಠ ಅಂಕದ ಮಿತಿಯನ್ನು ನಿಗದಿಪಡಿಸಿರೋದಿಲ್ಲ. 20 ಮಾರ್ಕ್ಸ್ಗೆ ಎಷ್ಟಾರು ತೊಗೋಬೋದಾಗಿರುತ್ತೆ ನೀವು. ಅಲ್ಲಿ ಪಾಸಿಂಗ್ ಪರ್ಸೆಂಟೇಜ್ 20ಕ್ಕೆ ಇರೋದಿಲ್ಲ. ಬಟ್ 80 ಮಾರ್ಕ್ಸ್ಗೆ ಅಭ್ಯರ್ಥಿಗಳಿಗೆ ಪರೀಕ್ಷೆನ ಬರೀತಿರಲ್ಲ. ಅದರಲ್ಲಿ ಅಭ್ಯರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷೆ ಇಲ್ಲದ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸ, ನೀಲನಕ್ಷೆ ಹಾಗೂ ಪ್ರಶ್ನೆ ಪತ್ರಿಕೆಗಳನ್ನು ಗರಿಷ್ಠ 80 ಅಂಕಗಳಿಗೆ ಸಿದ್ಧಪಡಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇದರಲ್ಲಿ 80 ಮಾರ್ಕ್ಸ್ಗೆ 24ನ್ನು ಕಡ್ಡಾಯವಾಗಿ ತೆಗಿಲೇಬೇಕು ಅಂತ ಮಾಹಿತಿನ ಇಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ಪಡೆಯುವುದು ಕಡ್ಡಾಯವಾಗಿರ್ತದೆ. ಆಂತರಿಕ ಅಂಕಗಳು ಸೇರಿ ಕನಿಷ್ಠ 30 ಅಂಕ ಪಡೆದಲ್ಲಿ ಹಾಗೂ ಎಲ್ಲ ವಿಷಯಗಳಲ್ಲಿ ಒಟ್ಟಾರೆ ಶೇಕಡ 33 ಅಂದರೆ ಅಭ್ಯರ್ಥಿಗಳಿಗೆ ಒಟ್ಟಾರೆ ಶೇಕಡ 33 ಬಂದರೆ ಒಂದು ವಿಷಯದಲ್ಲಿ ಅಂದರೆ ಎಲ್ಲ ವಿಷಯ ಸೇರಿ ಅಭ್ಯರ್ಥಿಗಳಿಗೆ 33 ಅಂಕ ಅಂದರೆ ಶೇಕಡಾವಾರು ಪರ್ಸೆಂಟೇಜ್ 33 ಬರಬೇಕಿರುತ್ತೆ. ಅಷ್ಟು ಅಂಕ ಪಡೆದಲ್ಲಿ ಅಭ್ಯರ್ಥಿನ ಉತ್ತೀರ್ಣ ಅಂತ ಪರಿಗಣಿಸ್ತಾರೆ. ಆದರೆ ಕನಿಷ್ಠವಾಗಿ ಒಂದು ವಿಷಯದಲ್ಲಿ 24 ಅಂಕ 80 ಮಾರ್ಕ್ಸ್ಗೆ ಏನು ಎಕ್ಸಾಮನ್ನು ಬರೀತಿರಲ್ಲ ಅದರಲ್ಲಿ 24 ಬರಲೇಬೇಕಿರುತ್ತೆ. ಓವರಾಲ್ ಅಂತ ತಗೊಂಡಾಗ ಶೇಕಡ 33 ರಿಸಲ್ಟ್ ಬಂದರೆ ಕಳೆದ ವರ್ಷಗಳಲ್ಲಿ ಯಾವುದೇ ರೀತಿ 35% ರಿಸಲ್ಟ್ ಅಂತ ಇರ್ತಿತ್ತು. ಅಭ್ಯರ್ಥಿಗಳಿಗೆ ಇಂತಿಷ್ಟು ಮಾರ್ಕ್ಸ್ ಬೇರೆ ಮಾರ್ಕ್ಸಲ್ಲಿ ಇರ್ತಿತ್ತು. ಅಭ್ಯರ್ಥಿಗಳಿಗೆ ಇಷ್ಟು ಮಾರ್ಕ್ಸ್ ತಗೊಂಡ್ರೆ ಪಾಸ್ ಅನ್ನೋ ರೀತಿಯಲ್ಲಿ ಬೇರೆ ಥರ ಇರ್ತಿತ್ತು. ಬಟ್ ಈಗ ಇಲ್ಲಿ ಕೊಟ್ಟಿರುವಂಥ ಮಾಹಿತಿ ಪ್ರಕಾರದಲ್ಲಿ ಅಭ್ಯರ್ಥಿಗಳಿಗೆ ಶೇಕಡ 33 ಅಂದರೆ ಓವರಾಲ್ ರಿಸಲ್ಟ್ ಏನಿರುತ್ತಲ್ಲ ಅದು 33% ಇದ್ದರೆ ಪಾಸ್ ಅಂತ ಪರಿಗಣಿಸ್ತಾರೆ. ಬಟ್ 80 ಮಾರ್ಕ್ಸ್ಗೆ ಎಕ್ಸಾಮನ್ನು ಬರೆಯೋದ್ರಲ್ಲಿ 24 ಬರಲೇಬೇಕಿರುತ್ತೆ. ಅರ್ಥ ಆಗಿದೆ ಅನ್ಕೊತಾ ಇದ್ದೀನಿ. ನಂತರ ಇಲ್ಲಿ ಗಮನಿಸಬಹುದಾಗಿರುತ್ತೆ ಪ್ರಾಯೋಗಿಕ ಪರೀಕ್ಷೆ ಇರುವ ವಿಷಯಗಳಿಗೆ ಲಿಖಿತ ಪರೀಕ್ಷೆ, ಪ್ರಾಯೋಗಿಕ ಪರೀಕ್ಷೆ ಹಾಗೂ ಕನಿಷ್ಠ ಉತ್ತೀರ್ಣಾಂಕ ಶೇಕಡಾವಾರು ಪ್ರಮಾಣವನ್ನು ಕೆಳಕಂಡಂತೆ ನಿಗದಿಪಡಿಸಲಾಗಿದೆ ಅಂತ. ಅಂದರೆ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ ಗರಿಷ್ಠ 40 ಅಂಕಗಳ ಲಿಖಿತ ಹಾಗೂ 60 ಅಂಕಗಳ ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಗ್ತದೆ. ಉತ್ತೀರ್ಣರಾಗಲು ಲಿಖಿತ ಪರೀಕ್ಷೆಯಲ್ಲಿ ಕನಿಷ್ಠ 12 ಅಂಕ ಎಕ್ಸಾಮ್ ಏನು ಬರೀತಿರಲ್ಲ ಈ ಅಭ್ಯರ್ಥಿಗಳು ಅವರು 12 ಅಂಕ ತಗೋಬೇಕಿರುತ್ತೆ. ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಕನಿಷ್ಠ 18 ಅಂಕಗಳನ್ನು ಒಂದೇ ಪರೀಕ್ಷೆಯಲ್ಲಿ ಪಡೆಯುವುದು ಕಡ್ಡಾಯ ಅಂತ ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ. 2 ಅಂಶಗಳು ಸೇರಿ ಕನಿಷ್ಠ 30 ಅಂಕ ಪಡೆದಲ್ಲಿ ಹಾಗೂ ಎಲ್ಲ ವಿಷಯಗಳಲ್ಲಿ 33% ಅಂಕ ತಗೊಂಡ್ರೆ ಉತ್ತೀರ್ಣ ಅಂತ ಪರಿಗಣಿಸ್ತಾರೆ. NSQF ವಿಷಯಗಳಲ್ಲಿ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಗರಿಷ್ಠ 60 ಅಂಕಗಳಿಗೆ ನಡೆಸಿ 30 ಅಂಕಗಳಿಗೆ ಪರಿವರ್ತಿಸಲಾಗುವುದು. ಪ್ರಾಯೋಗಿಕ ಪರೀಕ್ಷೆಯನ್ನು ಗರಿಷ್ಠ 50 ಅಂಕಗಳಿಗೆ ನಡೆಸಲಾಗ್ತದೆ ಅಂತ ಮಾಹಿತಿನೆಲ್ಲ ಕೊಟ್ಟಿದ್ದಾರೆ. ಹಾಗೂ 20 ಅಂಕಗಳನ್ನು ಆಂತರಿಕ ಮೌಲ್ಯಮಾಪನಕ್ಕೆ ನಿಗದಿ ಮಾಡಿರ್ತೀವಿ ಅಂತ ಹೇಳಿದ್ದಾರೆ. ಉತ್ತೀರ್ಣರಾಗಲು ಪರೀಕ್ಷೆಯಲ್ಲಿ ಲಿಖಿತ ಪರೀಕ್ಷೆಯಲ್ಲಿ 30 ಅಂಕಗಳಿಗೆ ಕನಿಷ್ಠ 10 ತಗೋಬೇಕಿರುತ್ತೆ ಅಭ್ಯರ್ಥಿಗಳು. ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಕನಿಷ್ಠ 18 ಅಂಕಗಳನ್ನು ಒಂದೇ ಪರೀಕ್ಷೆಯಲ್ಲಿ ಪಡೆಯುವುದು ಕಡ್ಡಾಯ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಈ 3 ಅಂಶಗಳು ಸೇರಿ ಅಭ್ಯರ್ಥಿಗಳಿಗೆ ಕನಿಷ್ಠ 30 ಅಂಕಗಳನ್ನು ಪಡೆದರೆ ಎಲ್ಲ ವಿಷಯಗಳಲ್ಲಿ ಸೇರಿ 33 ಅಂಕನ ತಗೊಂಡ್ರೆ ಉತ್ತೀರ್ಣ ಅಂತ ಪರಿಗಣಿಸ್ತಾರೆ. ಓಕೆ, ವಿಜ್ಞಾನ ಸಂಯೋಜನೆ ಪ್ರಾಯೋಗಿಕ ವಿಷಯಗಳಿಗೆ ಮಾಹಿತಿನ ಕೊಡ್ತಾರೆ. ವಿಜ್ಞಾನ ಅಭ್ಯರ್ಥಿಗಳಿಗೆ ಸೈನ್ಸ್ ಸ್ಟೂಡೆಂಟ್ಸ್ಗೆ ಭೌತಶಾಸ್ತ್ರ, ಫಿಸಿಕ್ಸ್ ಆಗಿರ್ಬೋದು, ಒಂದು ಕೆಮಿಸ್ಟ್ರಿ, ರಸಾಯನಶಾಸ್ತ್ರ ಆಗಿರ್ಬೋದು, ಜೀವಶಾಸ್ತ್ರ, ಬಯಾಲಜಿ, ನಂತರ ಗಣಕ ವಿಜ್ಞಾನ ಇದೆಲ್ಲ, ಕಂಪ್ಯೂಟರ್ ಸೈನ್ಸ್, ವಿದ್ಯುನ್ಮಾನಶಾಸ್ತ್ರ, ಎಲೆಕ್ಟ್ರಾನಿಕ್ಸ್ ಈ ಒಂದು ಎಕ್ಸಾಮ್ ಏನಿದೆಯಲ್ಲ ಈ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಗೃಹ ವಿಜ್ಞಾನ, ಹೋಮ್ ಸೈನ್ಸು ಈ ಒಂದು ಅಭ್ಯರ್ಥಿಗಳಿಗೆ ವಿಷಯಗಳಿಗೆ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಒಂದು ಪ್ರಕಟಿಸಿರ್ತ ಆಧಾರದ ಮೇಲೆ 70 ಮಾರ್ಕ್ಸ್ಗೆ ಲಿಖಿತ ಪರೀಕ್ಷೆ ಮಾಡ್ತಾರೆ, 30 ಮಾರ್ಕ್ಸ್ಗೆ ಪ್ರಾಯೋಗಿಕ ಪರೀಕ್ಷೆ ಮಾಡ್ತಾರೆ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮನ್ನು. ನಂತರದಲ್ಲಿ ಇಲ್ಲಿ 70 ಮಾರ್ಕ್ಸ್ಗೆ ನಡೆಯುವಂಥ ಲಿಖಿತ ಪರೀಕ್ಷೆಯಲ್ಲಿ 21 ಕಡ್ಡಾಯನೇ ಆಗಿರುತ್ತೆ. ಈ ಅಭ್ಯರ್ಥಿಗಳಿಗೆ 21 ತೆಗಿಲೇಬೇಕು. ಪ್ರಾಯೋಗಿಕ ಪರೀಕ್ಷೆಗೆ ಅಂಕ ಸೇರಿ ಕನಿಷ್ಠ 30 ಅಂಕಗಳನ್ನು ಪಡೆದಲ್ಲಿ ಹಾಗೂ ಎಲ್ಲ ವಿಷಯಗಳಲ್ಲಿ ಒಟ್ಟಾರೆ ಶೇಕಡ 33 ಅಂಕ ಪಡೆದಲ್ಲಿ ಅಭ್ಯರ್ಥಿನ ಉತ್ತೀರ್ಣ ಅಂತ ಪರಿಗಣಿಸ್ತವೆ ಅಂತ. ಪ್ರಾಯೋಗಿಕ ಪರೀಕ್ಷೆ ಗರಿಷ್ಠ 30 ಅಂಕ ಇದ್ದು ಇದರಲ್ಲೂ ಕೂಡ ಯಾವುದೇ ಕನಿಷ್ಠ ಅಂಕ ಅಂತ ನಿಗದಿ ಮಾಡಿಲ್ಲ. ಅಂದರೆ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಸ್ಟಾರ್ ಮಾರ್ಕ್ಸ್ನ ಅಭ್ಯರ್ಥಿಗಳು ತೆಗಿಬೋದಾಗಿರುತ್ತೆ ಅಂತ ಇಲ್ಲಿ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಗೈರು ಹಾಜರಾದರೆ ಅಥವಾ ಕಡಿಮೆ ಅಂಕ ಗಳಿಸಿದರೆ ಮತ್ತೊಮ್ಮೆ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಆದರೆ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯಲ್ಲಿ ಎಲ್ಲ ವಿಷಯಗಳಿಗೆ ಹಾಗೂ ಗೈರು ಹಾಜರಾದರೆ ಎಲ್ಲ ಪ್ರಾಯೋಗಿಕ ಪರೀಕ್ಷೆಗಳೇನಿದೆಲ್ಲ ಗೈರು ಹಾಜರಾದರೆ ಲಿಖಿತ ಪರೀಕ್ಷೆಗೆ ಗೈರು ಹಾಜರಾದಂಥ ಅಭ್ಯರ್ಥಿಗಳಿಗೆ ಮುಂದಿನ ಶೈಕ್ಷಣಿಕ ವರ್ಷದ ಪರೀಕ್ಷೆ ಒಂದರಲ್ಲಿ ಮಾತ್ರ ಪ್ರಾಯೋಗಿಕ ಪರೀಕ್ಷೆ ಬರೆಯಲು ಅವಕಾಶನ ಕೊಡ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಪ್ರಾಯೋಗಿಕ ಪರೀಕ್ಷೆಗೆ ಅಂದರೆ ಈ ವರ್ಷದಲ್ಲಿ ಯಾವ ಅಭ್ಯರ್ಥಿಗಳು ಎಲ್ಲ ಒಂದು ಎಕ್ಸಾಮ್ಗೆ ಆಬ್ಸೆಂಟ್ ಆಗಿ ಲಿಖಿತ ಪರೀಕ್ಷೆಗೆ ಕೂಡ
ಆಬ್ಸೆಂಟ್ ಆಗೋರಿಗೆ ನೆಕ್ಸ್ಟ್ ವರ್ಷ ಎಕ್ಸಾಮ್ 1ನಲ್ಲಿ ಅವಕಾಶ ಕೊಡ್ತೀವಿ ಅಂತ ಪ್ರಾಯೋಗಿಕ ಪರೀಕ್ಷೆನ ಬರೀಲಿಕ್ಕೆ. ಪ್ರಾಯೋಗಿಕ ಪರೀಕ್ಷೆ ನಿಗದಿಪಡಿಸಿದ ಒಟ್ಟು 30 ಅಂಕಗಳನ್ನು ಈ ಕೆಳಕಂಡಂತೆ ವಿಂಗಡಣೆ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ರೆ ಇಲ್ಲಿ ಗಮನಿಸಬಹುದೇ ಇರುತ್ತೆ. ಸೊ ಅಭ್ಯರ್ಥಿಗಳು ಇದನ್ನು ಅರ್ಥ ಮಾಡ್ಕೋಬೋದಿರುತ್ತೆ. ಈ ರೀತಿಯಾಗಿ ಇಲಾಖೆ ಕಡೆಯಿಂದ ಸದ್ಯಕ್ಕೆ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಅಭ್ಯರ್ಥಿಗಳಿಗೆ ಫಲಿತಾಂಶ ಯಾವ ರೀತಿಯಾಗಿ ಕೊಡ್ತಾರೆ 100 ಮಾರ್ಕ್ಸ್ಗೆ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು.